ಮೋದಿಯವರು ಏನೋ ಈ ಷರತ್ತುಗಳನ್ನು ಹಾಕ್ಯಾರ. ಇದು ಭಾರತದ ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇವರು ಏನು ನಿರ್ಣಯ ತೊಗೊಂಡಾರೋ ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಂಥ ನಿರ್ಣಯ ಏನು ಯುದ್ಧ ವಿರಾಮ ಅನ್ನೋಂಥದ್ದು ಏನು ಘೋಷಣೆ ಆದಾಗ ಭಾಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು. ಯಾವ ಕಾಲಕ್ಕೂ ನೆಹರು ಮಾಡಿದ ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವರು ಮಾಡಬಾರ್ದು ಅನ್ನೋದೇ ಈ ದೇಶದ ಜನರ ಭಾವನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧ ಇರಬೇಕಂತೇಳಿ ಬಯಸಿದ್ರು. ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಅರ್ಹರಿಲ್ಲ. ಅದಕ್ಕೇ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಷರತ್ತು ಹಾಕ್ಯಾರ, ಸಿಂಧೂ ನದಿಯನ್ನು ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವಂಥದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಸಿಮ್ಲಾ ಒಪ್ಪಂದವನ್ನು ಅದರ ತಾನಾಗಿಯೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡಿಕೊಂಡಿದೆ. ಸಿಮ್ಲಾ ಒಪ್ಪಂದದ ಪ್ರಕಾರ ಭಾಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿತ್ತು. ಯಾಕಂದರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನು ದಾಟಿ ಹೋಗಿತ್ತು. ಆವಾಗಲೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತೊಗೊಂಡಿದ್ದರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತಿತ್ತು. ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದರ ಫಲ ಏನು ಜುಲ್ಫಿಕರ್ ಅಲಿ ಭುಟ್ಟೋ ಜೊತೆಗೆ ಏನು ಯಾವ ಇದನ್ನು ಸಂಬಂಧಿತ ಗೊತ್ತಿಲ್ಲ, ಈ ಒಂದು ಒಪ್ಪಂದವನ್ನು ನಾವು ಗೆದ್ದ ಮ್ಯಾಗೂ ಸಹ ಸಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೆ ಏನು ಬತ್ತು ಅನ್ನುವಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು. ಇವತ್ತು ಹೇಳ್ತಾರೆ, ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ, ಯುದ್ಧ ಪ್ರಾರಂಭ ಆದ್ಕೊಳ್ಳೇ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ. ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನು ಘೋಷಣೆ ಮಾಡಿಕೊಳ್ಳೇ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಇಂದಿರಾ ಗಾಂಧಿ ಮಾಡಿದ್ದು ಭಾಳ ದೊಡ್ಡ ತಪ್ಪಿದೆ. ಲಾಹೋರವರಿಗೆ ಗೆದ್ದಂತಂದು ಬಿಟ್ಟು ಕೊಟ್ಟಿದ್ದೇ ದೊಡ್ಡ ತಪ್ಪು. ಯಾಕಂದ್ರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿ ಹೋಗಿದ್ರು. ಅಂಥದ್ದು ನಾವು ಬಿಟ್ಟು ಕೊಟ್ಟಿವಿ. ಈಗಲಾದರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತೊಗೊಂಡಿದ್ದರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ಅಂಜಬಾರ್ದಿನ ಮೇಲೆ ಏನಾಗ್ತದೆ, ಅಣುಬಾಂಬ್ ನಮ್ಮಲ್ಲಿಲ್ಲ. ನಾವೇನು ದೀಪಾವಳಿ ಪಟಾಕ್ಷಿಗೆ ಇಟ್ಟಿವಿ ಅವತ್ತನ್ನ ನಾವು ಒಂದೇ ಅಣುಬಾಂಬ್ ಹಾಕಿದ್ರೆ ಇಡೀ ಪಾಕಿಸ್ತಾನ ಕಲಾಸ ಆಗ್ತದೆ. ನೇನೆ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ಯಾರಲ್ಲ, ಬ್ರಹ್ಮೋಸ್ಮ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಪೂರ್ಣ ಇವತ್ತು ಶಾಪಾಗಿ ಹೋಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಭಾಳ ಕರಾರುವಕ್ಕಾಗಿ ನಮ್ಮ ಭಾರತೀಯ ಸೈನ್ಯ ಸುದರ್ಶನ್ 400 ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಅಕ್ಯುರೇಟಾಗಿ ಹಿಡಿದು ಇವತ್ತು ಹೊಡೆದಾರೆ. ಒಂದೇ ಸಿವಿಲ್ ಏನು ಜನ ಏನಿದಾರಲ್ಲ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಉಪಯೋಗ ಆಗಿಲ್ಲ. ಇದರ ಅರ್ಥ ಭಾರತ ಅಮೇರಿಕಾ ರಷ್ಯಾ ಅಷ್ಟೇ ಭಾಳ ಬಲಾಢ್ಯ ಅದಾವ ಜಗತ್ತಿನಾಗ ಅನ್ನೋಂಥದ್ದನ್ನು ಸುಳ್ಳು ಮಾಡ್ಯಾವು. ಇವತ್ತು ಭಾರತದ ಸೈನ್ಯದ ಶಕ್ತಿ ನಮ್ಮಲ್ಲಿರುವಂಥ ಉಪಕರಣಗಳು ಕರಾರುವಾಕ್ಕಾಗಿರೋದ್ರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೇರಿಕಾದವ್ರ ಕಾಲು ಹಿಡಿದು ವಿಶ್ವಸಂಸ್ಥೆ ಕಾಲು ಹಿಡಿದು ಮಾಡ್ಲಾಕತ್ತಾರೆ. ಇಲ್ಲಕಂದ್ರೆ ಇವ್ರು ಎಂದೂ ವಿಶ್ವಾಸಕಾರರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳು ಇದೇ ಗಟ್ಟಿ ಇರಬೇಕು. ಇದನ್ನು ಗಟ್ಟಿದ್ದರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತದೆ. ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಸರಿದ್ರೆ ಮಾತ್ರ ಭಾರತದ ನಾವು ಹಿಂದೂಗಳೇ BJPಗೆ ನರೇಂದ್ರ ಮೋದಿಗೆ ಎದಕ್ಕೆ ಓಟ್ ಹಾಕ್ತೀವಿ? ನಮ್ಮ ರಕ್ಷಣೆ ಆಗಲೇ ಓಟ್ ಹಾಕ್ತೀವಿ. ನೀವು ಹಿಂದೆ ಸರಿದ್ರೆ ಮತ್ತು ನಿಮ್ಮನ್ನ ಹೆಂಗೆ ನಾವು ಜನ ಹೆಂಗೆ ಹೋಗ್ತಾರೆ? ಅದಕ್ಕೆ ನಾವು ನರೇಂದ್ರ ಮೋದಿಯವ್ರ ಬಗ್ಗೆ ವಿಶ್ವಾಸ ಇದೆ. ಅವ್ರು ಯಾವ ಕಾಲಕ್ಕೂ ಕಾಂಪ್ರಮೈಸ್, ಯಾಕಂದ್ರೆ 500 ವರ್ಷದ ಅಯೋಧ್ಯೆ ಸಮಸ್ಯೆ ಬಗೆಹರಿಸ್ಯಾರ. ಇದೆಲ್ಲ ಕೂಡಿ 75 ವರ್ಷದ್ರಿ. ಇವ್ರು ಮನಸ್ಸು ಮಾಡಿದ್ರೆ ಮೋದಿಯವರು ಇದನ್ನು ಮುಗಿಸ್ತಾರೆ. ನನಗೆ ವಿಶ್ವಾಸ ಇದೆ. ಮೋದಿಯವ್ರ ಮೇಲೆ ಈ ದೇಶದ ಜನ ವಿಶ್ವಾಸ ಇಟ್ಟಾರೆ. ಇನ್ನೊಮ್ಮೆ ವಿಶ್ವಾಸ ಪಡಿಬೇಕಾಗಿದ್ರು ಲೋಕಸಭೆ ವಿಸರ್ಜನೆ ಮಾಡಿರಿ, ಹೋಗ್ರಿ. ಈಗ 500 ಸೀಟು ಮೋದಿ ಕೊಳ್ಳಕ್ಕೆ ಜನ ರೆಡಿಯಾಗಿ ಕೂತಾರೆ. ಇಂಥ ಈ ಮಿಲಿಜುಲಿ ಸರ್ಕಾರ ಬೇಡ. ನೀವು ಮನಸ್ಸಿನಾಗಿತ್ತಂದ್ರೆ ವಿಸರ್ಜನೆ ಮಾಡಿರಿ. ದೇಶದ ಜನ 500 ಕೊಡ್ತಾರೆ. ಅವಾಗ ಏನು ಕಾಮನ್ ಸಿವಿಲ್ ಕೋಡ್ ತೊಗೊಂಡ್ಬೋದು. ಒಂದು ದೇಶದಲ್ಲಿ ಒಂದೇ ಕಾನೂನು, ಮುಸ್ಲಿಮರಿಗೆ ಬೇರೆ ಹಿಂದೂಗಳು ಬೇರೆ. ಇದನ್ನೆಲ್ಲ ತೆಗೆದು ಹಾಕಬೇಕಾದ್ರೆ 400 ಸೀಟ್ ಬೇಕು. ಈ ಸಲ ಮೋದಿಯವ್ರಿಗೆ ಏನಾರೇ
ತೊಂದರೆ ಆದ್ರೆ ವಿಸರ್ಜನೆ ಮಾಡಿ ದೇಶದ ಮುಂದೆ ಹೋಗ್ಬಿಟ್ರಿ. ದೇಶದ ಜನ ಒಂದು ಪಾಕಿಸ್ತಾನ ನಾಶ ಆಗೋದು ನೋಡ್ಬೇಕಾಯ್ತು ಕಣ್ಣಿಲಿ. ನಮ್ಮ ಹಿಂದೂಗಳನ್ನು ಅಮಾಯಕ ಹಿಂದೂಗಳು ಪ್ರವಾಸಕ್ಕೆ ಹೋಗೋರು ಪಾಪ, ಅವ್ರು ಕುಂಕುಮ ಅಳಗಿಸಿದ್ರಲ್ಲ, ಅದಕ್ಕೇ ಆಪರೇಷನ್ ಸಿಂಧೂರ್ ಅಂತೇಳಿ ಹೆಸರು. ಸಿಂಧೂರ್ ಅನ್ನೋಂಥದ್ದು ರಕ್ಷಣೆ ಆಗ್ಬೇಕಾದ್ರೆ ಪಾಕಿಸ್ತಾನ ಸರ್ವನಾಶ ಆಗ್ಬೇಕು.